ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. 100 ಕೋಟಿ ರೂಪಾಯಿ ಅವ್ಯವಹಾರದ ವಿಚಾರ ಇದು. ಇದೇ ವಿಚಾರದಲ್ಲಿ ಈಗ ಇಡಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸೇರಿದಂತಹ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಇಡಿಯಿಂದ 8 ಕೋಟಿ 7 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವ ಕೆಲಸ ಆಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಈ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಕ್ರಿಯೆ ಆಗಿದೆ. ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ ಒಟ್ಟು 4 ಕಡೆ ಸಚಿವ ಬಿ ನಾಗೇಂದ್ರ ಅವರಿಗೆ ಸಂಬಂಧಿಸಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಅಪರಾಧದ ಆದಾಯ ಅಂಥೇಳಿ ಇಡಿ ಇದನ್ನು ಕನ್ಸಿಡರ್ ಮಾಡಿದೆ. ಮತ್ತಷ್ಟು ಕಡೆಗಳಲ್ಲಿ ಈ ಹಣದಲ್ಲಿ ಸಂಪಾದಿಸಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆಗೂ ಕೂಡ ಇಡಿ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಮೂಡ ಹಗರಣದಲ್ಲೂ ಕೂಡ ನಾವು ಗಮನಿಸಿದ್ವಿ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಆಸ್ತಿಯನ್ನು ಇಡಿ ಮುಟ್ಟುಗೋಲು ಹಾಕ್ಕೊಂಡಿತ್ತು ಅಂಥೇಳಿ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲೂ ಕೂಡ ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸಂಬಂಧಿಸಿದಂತಹ 8 ಕೋಟಿ 7 ಲಕ್ಷ ರೂಪಾಯಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಕ್ರಿಯೆಗೆ ಇಡಿ ಮುಂದಾಗಿದೆ. ಈ ಮೂಲಕ ಮತ್ತೊಂದು ಸಂಕಷ್ಟ ಮಾಜಿ ಸಚಿವರಿಗೆ ಎದುರಾಗಿರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಇದು 100 ಕೋಟಿ ರೂಪಾಯಿಯ ಅವ್ಯವಹಾರದ ಪ್ರಕರಣ. ಈಗ ಬರೀ 8 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡುವಂತಹ ಕೆಲಸ ಆಗಿದೆ, ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕೆಲಸ ಆಗಿದೆ. ಉಳಿದದ್ದು ಹೇಗೆ ನಡೆಯುತ್ತೆ, ಯಾವಾಗ ಆಗಬಹುದು, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ವಾಲ್ಮೀಕಿ ನಿಗಮದ 100 ಕೋಟಿ ಹಣ ದುರ್ಬಳಕೆ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಸಚಿವರಾದಂಥ ವಿ ನಾಗೇಂದ್ರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿದಂಥ ವೇಳೆಯಲ್ಲಿ ಈತನೇ ಆ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಪತ್ತೆ ಆಗಿತ್ತು. ಆ ಮುಖಾಂತರ ಕೆಲವು ನಕಲಿ ಅಕೌಂಟ್ಗಳನ್ನು ಮಾಡಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣವನ್ನು ಕಳಿಸಿರುವಂಥದ್ದು, ಆ ಕಳಿಸಿದ ಹಣವನ್ನು ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿದ್ರು ಅನ್ನೋದು ಕೂಡ ಆ ತನಿಖೆಯಲ್ಲಿ ಬಹಿರಂಗ ಆಗಿತ್ತು. ಆನಂತರದಲ್ಲಿ ಇನ್ವೆಸ್ಟಿಗೇಷನ್ ಮುಂದುವರಿಸಿದಂಥ ಇಡಿ ಅಧಿಕಾರಿಗಳೀಗ ನಾಗೇಂದ್ರಗೆ ಸೇರಿದಂಥ 2 ವಾಣಿಜ್ಯ ಕಟ್ಟಡಗಳು ಮತ್ತು ಕೃಷಿ ಜಾಗ ಸೇರಿದಂತೆ ಒಟ್ಟು 8 ಕೋಟಿ ಮೌಲ್ಯದ 8 ಕೋಟಿ ಮೌಲ್ಯದ ಆಸ್ತಿಯನ್ನು ಈಗ ಜಪ್ತಿ ಮಾಡಿರುವಂಥದ್ದು. ಉಳಿದಂತೆ ಇನ್ನೂ ಕೂಡ ಸಾಕಷ್ಟು ಹಣ ಮುಟ್ಟುಗೋಲು ಹಾಕಬೇಕಾಗಿರುವಂಥ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಆದರೂ ಕೂಡ ಈ ಹಣವನ್ನು ಬೇರೆ ಯಾರಿಗೆಲ್ಲ ಹೋಗಿದೆ ಮತ್ತು ಯಾರೆಲ್ಲ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಆ ನಂತರದಲ್ಲೇ ಇನ್ನಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ. ಆ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಹಣಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಇವರು ನೀಟಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಪ್ಲಾನ್ ಮಾಡಿಕೊಂಡು ಕೆಲವೊಂದು ಜ್ಯುವೆಲರಿ ಶಾಪ್ ಮಾಲೀಕರಿಗೆ ಒಟ್ಟೊಟ್ಟಿಗೆ ಹಣ ಕಳಿಸುವಂಥದ್ದು, ಆ ಮುಖಾಂತರ ಜ್ಯುವೆಲರಿಗಳನ್ನ ಖರೀದಿ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಇದರಲ್ಲಿ ಕೆಲವು ಅಧಿಕಾರಿಗಳು ಕೂಡ ಭಾಗಿಯಾಗಿ ಅವರನ್ನು ಕೂಡ ಬಂಧನ ಮಾಡಿ ಅವರನ್ನೆಲ್ಲ ವಿಚಾರಣೆ ನಡೆಸಿದಂಥ ಇಡಿ ಅಧಿಕಾರಿಗಳೀಗ 8 ಕೋಟಿ ಹಣವನ್ನು ಈ ಅಕ್ರಮದಲ್ಲೇ ಆದಾಯದಲ್ಲಿ ಅಕ್ರಮದಲ್ಲೇ ಅದನ್ನು ಖರೀದಿ ಮಾಡಲಾಯಿತು ಅನ್ನೋ ಆಧಾರದ ಮೇಲೆ ಈಗ 8 ಕೋಟಿಯನ್ನು ಜಪ್ತಿ ಮಾಡಿರುವಂಥದ್ದು. ಇನ್ನೂ ಕೂಡ ತನಿಖೆ ಮುಂದುವರೆದಿದ್ದು ಮತ್ತಷ್ಟು ಜನರಿಗೆ ಸಂಕಷ್ಟ ಆಗುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ ಹಣವನ್ನು ಕೂಡ ರಿಕವರಿ ಮಾಡುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.